ಎಲ್ಲ ನನ್ನ ರೈತ ದೇವರುಗಳಿಗೆ ನಮಸ್ಕಾರನ ಹೇಳುತ್ತಾ, ಏನು ನಮ್ಮ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕದಲ್ಲಿ ನಿನ್ನೆಯಿಂದ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿದ್ಯಾಸಾಗರ್ ರಾಮೇಗೌಡ ಅವರು, ಸತೀಶ್ ಅವರು, ರಘು ಅವರು, ನಮ್ಮ ಮಹೇಶ್ ಸುಬೇದಾರ್ ಅವರು, ಹೀಗೆ ಹಲವಾರು ನನ್ನ ಮುಖಂಡರ ನೇತೃತ್ವದಲ್ಲಿ ಏನು ಅಲ್ಲಿ ಹೋರಾಟ ಪ್ರಾರಂಭ ಆಗೈತಿ. ನೀರಾವರಿ ಸಮಸ್ಯೆ ಇರ್ಬೋದು, ಅಲ್ಲಿ ಅಧಿಕಾರಿಗಳು ಮಾಡ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಇರ್ಬೋದು, ಆ ಭಾಗದ ಹಲವಾರು ಭೂಮಿಗಳ ಸಮಸ್ಯೆಗಳು ಇರ್ಬೋದು, ಹೀಗೆ ಹಲವಾರು ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡ ಇವತ್ತ ನಿರಂತರವಾಗಿ ಅಲ್ಲಿ ಪ್ರತಿಭಟನೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಅದಕ್ಕಾಗಿ ದಯವಿಟ್ಟು ಆ ಭಾಗದ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲೆಯ ಪೊಲೀಸ್ ವರಿಷ್ಠ SP ಅವರು ತಾವು ಅಲ್ಲಿರ್ತಕ್ಕಂಥ ಯಾರೀಗ ಅಧಿಕಾರದಲ್ಲಿರ್ತಕ್ಕಂಥ ಮಂತ್ರಿ ಅವರು ಆ ಸ್ಥಳಕ್ಕೆ ಹೋಗಿ ತಕ್ಷಣ ಭೇಟಿ ಕೊಟ್ಟು ಅಲ್ಲಿ ಆಗ್ತಕ್ಕಂಥ ರೈತರಿಗೆ ಅನ್ಯಾಯಕ್ಕೆ ಸ್ಪಂದನೆ ಮಾಡ್ತಕ್ಕಂಥದ್ದು ಆಗಬೇಕು. ತಾವೇನಾರು ಅಗೌರವವಾಗಿ ಏನಾದ್ರು ನಡ್ಕೊಂಡು ಆ ಚಳವಳಿಯನ್ನು ಏನಾದ್ರು ಸ್ಪಂದಿಸಿ ಗೌರವಿಸದೇ ಇದ್ರೆ ದಯವಿಟ್ಟು ಆ ಚಳವಳಿ ಇಡೀ ರಾಜ್ಯವ್ಯಾಪಿ ಹಬ್ಬುವಂಥ ಸಂದರ್ಭಕ್ಕೆ ಅವಕಾಶ ಮಾಡಿಕೊಡ್ತಕ್ಕದ್ದಲ್ಲ ಅನ್ನುವಂಥದ್ದನ್ನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆ ಚಳವಳಿ ಇವತ್ತು ಕೂಡ ಏನಾದ್ರು ಮುಂದುವರೆದು ಅವ್ರೇನಾದ್ರು ಆಗಲಿಲ್ಲ ಅಂದ್ರೆ ಮತ್ತು ನಾಳೆ ದಿನ ನಾವು ಕೂಡ ಚಳವಳಿ ಒಳಗೆ ಇಡೀ ನನ್ನ ರಾಜ್ಯದ ಎಲ್ಲ ಮುಖಂಡರು ಕೂಡ ನಾವು ಅಲ್ಲಿ ಭಾಗವಹಿಸ್ತಕ್ಕಂಥ ಸಂದರ್ಭ ಬರ್ತೈತಿ. ನಾವು ಬಂದ ಮೇಲೆ ಮತ್ತು ಕೂಡ ಅದ ತೀವ್ರತೆ ತಗೋದಕ್ಕೆ ದಯವಿಟ್ಟು ಅವಕಾಶವನ್ನ ಅಲ್ಲಿರ್ತಕ್ಕಂಥವ್ರು ಮತ್ತು ರಾಜ್ಯ ಸರ್ಕಾರ ಈಗಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ತಾವು ಹೊಸದಾಗಿ ಮಂತ್ರಿ ಆದ್ಮೇಲೆ ಒಂದಲ್ಲಿ ಚಳವಳಿ ನಿರಂತರ ನಡೆಯತ್ತಪ್ಪ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿಗೆ, ಅದು ಸಿದ್ದರಾಮಯ್ಯ ಅವರ ಕ್ಷೇತ್ರದಾಗ ಚಳವಳಿ ನಿರಂತರ ನಡೆಯತ್ತಿ. ಅಹೋರಾತ್ರಿ ತಹಶೀಲ್ದಾರ್ ಆಫೀಸ್ ಮುಂದೆ ಧರಣಿ ಮಾಡತ್ತಾರೋ ನಂಜನಗೂಡದಾಗ ಅಂದ್ರೆ ತಾವೇನ್ ಮಾಡತ್ತೀರಿ? ಅದಕ್ಕೆ ತಕ್ಷಣ ಎಚ್ಚೆತ್ತ ಆ ರೈತರಿಗೆ ಗೌರವ ಕೊಟ್ಟ ಸಮಸ್ಯೆಗೆ ಸ್ಪಂದಿಸಬೇಕಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ.